ವಿರುದ್ಧ ಪ್ರಿಯಾಂಕ್ ಖರ್ಗೆ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗ್ಯಾಸ್ ಕೊರತೆ ಇಲ್ಲ ಅಂದ್ರೆ ಸಿಲಿಂಡರ್ ಪೂರೈಕೆ ನಿಲ್ಲಿಸಿದ್ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಗ್ಯಾಸ್ ಕೊರತೆ ಇಲ್ಲ ಅಂತ ಅಂದ್ರೆ ಸಿಲಿಂಡರ್ ಪೂರೈಕೆ ನಿಲ್ಲಿಸಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದ್ದು ಯಾಕೆ? ಸಿಲಿಂಡರ್ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ಕಾರಣ. ಎಷ್ಟೋ ದೇವಸ್ಥಾನದಲ್ಲಿ ದಾಸೋಹ ನಿಂತು ಹೋಗಿದೆ. ಮೋದಿ ಪ್ರತಿನಿಧಿಸುವ ವಾರಣಾಸಿಯಲ್ಲೂ ಪರದಾಟ ಶುರುವಾಗಿದೆ. ಪುಣೆಯಲ್ಲಿ ಕೈಗಾರಿಕೆಗಳು ಪ್ರೊಡಕ್ಷನ್ ನಿಲ್ಲಿಸಿವೆ. ಸಿಲಿಂಡರ್ ಸಿಗದೆ ಹೋಟೆಲ್ಗಳು, ಕೈಗಾರಿಕೆಗಳು ಬಂದ್ ಆಗಿವೆ. ಇದೆಲ್ಲ ಗೊತ್ತಿಲ್ವಾ ಎಂದು ಗುಡುಗಿದ ಪ್ರಿಯಾಂಕ್ ಖರ್ಗೆ. ಮೋದಿ ಇರೋದು ಮನ್ ಕಿ ಬಾತ್ ನಡೆಸೋದಕ್ಕೆ ಅಷ್ಟೇನಾ? ಮೋದಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ವಿರೋಧ ಪಕ್ಷಗಳು ಕೆಲವೊಂದ್ಸತಿ ಇರೋದೇ ವಾಗ್ದಾಳಿಯನ್ನ ಮಾಡಕ್ಕೆ ಅಂತ ಅನಿಸ್ಬಿಡುತ್ತೆ. ಸೊ ಇದೀಗ ನೋಡಿ, ಸದ್ಯಕ್ಕೆ ದೇಶಾದ್ಯಂತ ಆಗಿರುವಂತಹ ಸಮಸ್ಯೆ ಎಲ್ಲರ ಕಣ್ಣು ಮುಂದೆ ಇದೆ. ಏನಾಗಿದೆ ಏನಿಲ್ಲ LPG CNG ಇರ್ಬೋದು, ಫರ್ಟಿಲೈಸರ್ ಇರ್ಬೋದು, ಶಾರ್ಟೇಜ್ ಉಂಟಾಗುತ್ತೆ. ಇದರಲ್ಲಿ ಇದೊಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಕಣ್ಮುಚ್ಕೊಂಡು ಏನು ಆಗೇ ಇಲ್ಲ, ಏನು ಆಗ್ತಾನೆ ಇಲ್ಲ, ಇದು ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇರೋ ಆತಂಕ ಅಂತ ಹೇಳಿದ್ರೆ ಪರಿಹಾರ ಅಲ್ಲ ಅದು. ಎಷ್ಟೊಂದು ದೇವಸ್ಥಾನಗಳಲ್ಲಿ ದಾಸೋಹ ನಿಂತೋಗಿದೆ. ವಾರಣಾಸಿನಲ್ಲಿ ಪ್ರಧಾನ ಮಂತ್ರಿಯ ಸ್ವಂತ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗ್ಬಿಟ್ಟಿದೆ. ಪುಣೆನಲ್ಲಿ ಟಾಟಾದವರು ಮ್ಯಾನುಫ್ಯಾಕ್ಚರಿಂಗ್ 50% ಇಳಿಸಿದ್ದಾರೆ. ಆಟೋ ಚಾಲಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಗಿಗ್ ವರ್ಕರ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಹೋಟೆಲ್ ಮಾಲೀಕರು ಇವತ್ತು ಅಂಗಡಿಗಳು ಮುಚ್ತಾ ಇದ್ದಾರೆ. ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ವಹಿಸ್ತಾ ಇಲ್ಲ, ಪರಿಹಾರ ನೀಡ್ತಾ ಇಲ್ಲ. ಅಥವಾ ಸ್ಪಷ್ಟವಾದಂಥ ಮಾಹಿತಿಯನ್ನ ಕೊಡಿ. ಆಯ್ತಪ್ಪ, ಎಲ್ಲೋ ಯುದ್ಧ ನಡೀತಾ ಇದೆ, ಅದರ ಪರಿಣಾಮವಾಗಿ ಇವೆಲ್ಲ ಆತಂಕಗಳು ಎದುರಿಸ್ಬೇಕಾಗ್ತದೆ ಅಂತ ಹೇಳ್ಬೇಕಲ್ಲ. ಇಲ್ಲ, ಏನು ಆತಂಕ ಪಡೋದು ಅವಶ್ಯಕತೆನೇ ಇಲ್ಲ, ನಮ್ಮ ಹತ್ರ 75 ದಿನದ ಇಂಧನ ಇದೆ ಅಂದ್ಬಿಟ್ಟು ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಜಾರಿ ಮಾಡ್ತೀರಾ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅನ್ನ ಜಾರಿ ಮಾಡ್ತೀರಾ, LPG-ನ ನಿಯಂತ್ರಣ ಮಾಡ್ತೀರಾ, ಬುಕ್ಕಿಂಗ್ಸ್ನ ನಿಯಂತ್ರಣ ಮಾಡ್ತೀರಾ. ಏನ್ ನಡೆದಿದೆ ಈ ದೇಶದಲ್ಲಿ? ಪ್ರಧಾನಮಂತ್ರಿಗಳು ಬರೀ ರೀಲ್ ಮಾಡಕ್ಕಿರೋದ, ಮನ್ ಕಿ ಬಾತ್ ಹೇಳಕ್ಕಿರೋದ? ಫಸ್ಟ್ ಏನ್ ಆತಂಕ ಪಬ್ಲಿಕ್ ನಲ್ಲಿದೆ, ವಾಣಿಜ್ಯ ವಲಯದಲ್ಲಿದೆ, ಅದನ್ನ ಫಸ್ಟ್ ಸ್ಪಷ್ಟವಾಗಿ ಪರಿಹಾರ ನೀಡಬೇಕು. CNG ಇರ್ಬೋದು, ಫರ್ಟಿಲೈಸರ್ ಇರ್ಬೋದು, ಶಾರ್ಟೇಜ್ ಉಂಟಾಗುತ್ತೆ. ಇದರಲ್ಲಿ ಇದೊಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೋಬೇಕು.